ಊಟನೇ ಹಾಕಿ ಹುಟ್ಟಿದ ಬೆಳೆದ ನಾನು 8 ಗಂಟೆಗೆ ಮಲ್ಕೋಬೇಕು 8 ಗಂಟೆಗೆ ಹೋಗ್ಬೇಕು 8 ಗಂಟೆ ಮಲ್ಕೋಬೇಕಾದ್ರೆ ಅಡಿಗೆ ಮಾಡಿ ಊಟ ಮಾಡ್ಬೇಕು ನೀ ಏನ್ ಮಾಡ್ತಿ ಹಸು ಕಾಯ್ಲಿಕ್ಕೆ ಹೋತಿ ಹಸು ಕಾಯಕ್ಕೆ ಹೋಗ್ತಾರೆ ಹಸು ಕಾಯ್ಲಿಕ್ಕೆ ಹೋತಿ ಕಾಯ್ಕೊಂಬ ಇದಕ್ಕೆ ಕಾಸು ತಗೊಂಡು ಕಾಸಿಲ್ಲ ಅಂತ ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮಮ್ಮ ಸ್ವಲ್ಪ ಉತ್ತರ ಕರ್ನಾಟಕದವರಲ್ಲ, ಅವರು ಆ ಭಾಷೆನೇ ಮಾತಾಡೋದು ಜಾಸ್ತಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನಾನು ಕಮೆಂಟ್ ಹಾಕಿ, ನಾನು ಹೇಳ್ತೀನಿ. ಸೊ ಇವತ್ತು ಒಂದು ಸ್ವಲ್ಪ ಸೈಲೆಂಟ್ ಆಗಿರೋ. ಸೊ ಇವತ್ತು ಡೇ ಸ್ಟಾರ್ಟ್ ಮಾಡೋದಕ್ಕೆ ಲೇಟ್ ಆಗಿದೆ. ಇದು ಯಾವುದು ಸೌಂಡು ಯೂಟ್ಯೂಬಲ್ಲಿ ಯಾವುದೋ ಅಡುಗೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಅಮ್ಮ ಅಡುಗೆ ಏನೇನೋ ಮಾಡ್ತಾರೆ, ಏನೂ ಚೆನ್ನಾಗಿ ಮಾಡಲ್ಲ. ತಿನ್ನೋಕ್ಕಾಗ್ದಿರ ವಾಮಿಟ್ ಮಾಡ್ಕೊಬೇಕು, ಹಂಗೆ ಮಾಡಿಟ್ಬಿಡ್ತಾರೆ. ಸೊ ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ. ಭಾನುವಾರ ಬನ್ನಿ ಹೊರಗಡೆ ಹೋಗೋಣ. ಅವ್ರು ಅಜಿತ್ ಫೋನ್ ಮಾಡಿಬಿಟ್ಟು ಕ್ರಿಕೆಟ್ ಆಡೋಕ್ಕೆ ಕರೀತಾ ಇದ್ದಾನೆ, ಬನ್ನಿ ಹೋಗೋಣ. ಐಸ್ ನೋಡಿ, ಇವನು ನಿನ್ನೆ ಎಷ್ಟು ಅಡಿ ಹಾಕಿಲ್ಲ 1 ರೂಪಾಯಿ ಕಾಸು ಇಲ್ಲ. 5,000 ಗೆದ್ದಿದ್ದೀನಿ ಅಂತ ಜಾಸ್ತಿನೇ ಆಯ್ತಾ? ಏನ್ ಜಾಸ್ತಿ ದಿನ ಆಯ್ತಾ? 5,000 ಗೆದ್ದಿನ ಕ್ರಿಕೆಟಲ್ಲಿ 5,000 ಬೆಟ್ ಗೆದ್ದವನಪ್ಪ ಇವನು. 1,000 ಕೊಡೋ ಕಾಸಿಲ್ಲ. ಇನ್ನ ಯಾರು ಹುಡುಗರೇ ಬಂದಿಲ್ಲ. ಅವ್ನು ನೋಡಿದ್ರೆ ಫೋನ್ ಮಾಡಿ ಎಲ್ಲಾರ್ಗೂ ಬರ್ರಿ ಅಂತ ಕರಿತವನೆ. ಇವ್ರದ್ದು ಒಂದು ಬಿಹಾರ್ ಗ್ಯಾಂಗ್ ಐತೆ, ಇವ್ರು ಕರಿತಾ ಇಲ್ಲ. ಬಿಹಾರ್ ಅಲ್ಲ, ಯು ಪಿ ಗ್ಯಾಂಗ್ ಅಲ್ಲ. ಯು ಪಿ ಬುಲ್ಡೋಜರ್ ಬಾಬಾ ಆ ಸ್ಟೇಟು. ಕಾಂಗ್ರೆಸ್ ನಾವು ಕೇಳಿದ್ರೆ ಬಿಜೆಪಿ ಅನ್ನೋದು. ಬಿಜೆಪಿ ಮೇಲೆ ಪತ ನೀನು ಯಾವ್ದು ವೋಟ್ ಹಾಕೋದು? ನೀನು ಕಮಲ ಹೂವಾಗಿ ಕನ್ನಡ ಕಲಿತವನಪ್ಪ ಚೆನ್ನಾಗಿ. ಅಲ್ಲಲ್ಲಿ ಅವ್ರು ಏನಕ್ಕೆ ಕಮಲ್ ಕೇಸರಿ ಅದೇನೋ ಗೊತ್ತಿರಲ್ಲ ಹಾಡು. ಜುಬಾ ಕೇಸರಿ ಸೊ ಬನ್ನಿ, ಇನ್ನು ಯಾರು ಬಂದೇ ಇಲ್ಲ. ಬಂದರೆ ವಾಣ ಯಾರು ಬರ್ತಾ ಇಲ್ಲ, ಅದಕ್ಕೆ ಇವರೇ ಆಡ್ತಾ ಇರ್ಬೇಕು ಕ್ರಿಕೆಟ್. ಒಂದು ಬ್ಯಾಟ್ಸ್ಮನ್ನು, ಒಂದು ಬೌಲರು, ನಾನೊಬ್ಬನ ಫೀಲ್ಡರು, ಅಷ್ಟೇ ಆಗೋಯ್ತು. ಈ ಥರ ಇದ್ದರೆ ಕ್ರಿಕೆಟ್ ಆಡಬೇಕು ಅನ್ನೋ ಮನ್ಸು ಬರೋದೇ ಇಲ್ಲ. ಏನೋ ನಮ್ಮ ಏರಿಯಾದಲ್ಲಿ ಫಸ್ಟ್ ಇದ್ದಂಗಿಲ್ಲಪ್ಪ, ಯಾವನು ಬರೋಲ್ಲ ಅಂತಾರೆ. ಸ್ವಂತ ನಂಬರೇ ಇಲ್ಲ ನನ್ನ ಹತ್ರ. ಅರ್ಥ ಆಯ್ತಲ್ಲ? ಒಬ್ಬನು ನಾವೇ ಪ್ರತಿ ವರ್ಷನೂ ಬ್ಯಾಟು ಬಾಲ್ ಇಟ್ಕೊಂಡು ನಾಯಿ ಕಾದಂಗೆ ಕಾಯ್ಬೇಕು. ಯಾವನು ಬರಲ್ಲ. ಅವರು ಏನು ಈ ರೇಂಜಿಗೆ ಬಿಸಿನಾ? ಬಿಸಿಲು ಬರ್ತೈತೆ, ಬ್ಲ್ಯಾಕ್ ಗೀಕ್ ಆಗೋ ಥರ ಅಂತಂದು. ಅಪ್ಪ ನಮಗೆ ಮಾತ್ರ ಆಟ ಆಡಬೇಕು ಅಂತ ಅಷ್ಟೇ. ಇವ್ರು ಏನಕ್ಕೂ ಎಲ್ಲ ಇವಾಗ ಎಲ್ಲ ರಿಚ್ ಕಿಡ್ಸ್ ಆಗ್ಬಿಟ್ಟವ್ರೆ ಪಾಪ. ಆಟ ಯಾವುದೂ ಇಲ್ಲ ಇವಾಗ. ಎಲ್ಲ ಫುಲ್ಲು ಎಜುಕೇಟೆಡ್ ಆಗ್ಬಿಟ್ಟಾರೆ, ವೆಲ್ ಎಜುಕೇಟೆಡ್. ಅದಕ್ಕೆ ಇವಾಗ ನಾನು ಇವನು ಇಬ್ಬರೇ ಹೋಗ್ಬಿಟ್ಟು ಒಂದೊಂದು ಓವರ್ ಆಟ ಆಡ್ಕೊಂಬಂದ್ಬಿಡ್ತೀವಿ ಅಷ್ಟೇ. ಬಾರವಾಣ. ಸೊ ಗೈಸ್ ಇವಾಗ ಬಂದು ನೋಡಿ, ಸ್ಟೆಂಪೆಲ್ಲ ಇಕ್ಬಿಟ್ಟಿದ್ದೀನಿ. ಇವಾಗ ಶಿಸ್ತಾಗಿ ನಾನೇ ಬ್ಯಾಟಿಂಗು, ಆಮೇಲೆ ಇವನೇ ಬೌಲಿಂಗು, ನಾನೇ ಬ್ಯಾಟಿಂಗು ಇವನೇ ಬೌಲಿಂಗು ಅಂತ ಅಂದ್ಕೊಂಬೇಡಿ. ಯಾಕಂದರೆ ಅವನೇ ಬ್ಯಾಟಿಂಗು ನಾನೇ ಬೌಲಿಂಗು. ನಿಮಗೂ ಅರ್ಥ ಆಗಲ್ಲ, ನನಗೂ ಅರ್ಥ ಆಗಲ್ಲ. ತಿಕ್ಲೋನ್ ಆಗೋಗಿದ್ದೀನಿ. ಬನ್ನಿ ಇವಾಗ. ಯಾರು ಫಸ್ಟ್ ಬ್ಯಾಟಿಂಗು? ಕ್ಲಿಪ್ಸ್ ಹಾಕಕ್ಕೆ 3 ಜನ ಬೇಕು. ಹೌದಲ್ಲ, ಈ ಎಡ್ಡು ಟೈಲ್ ಕಾಯ್ನಿದ್ರೆ ಎಗರ್ಸು. ನಿನ್ನ ಹತ್ರ ಐತಲ್ಲ ಆ್ಯಪ್? ಹೌದಲ್ಲ.
ನೋಡಿ ಇವಾಗ ನಾವು ಕ್ಲಿಪ್ಸ್ ಹಾಕಕ್ಕೆ 3 ಜನ ಕೂಡ ಇಲ್ಲ. ನಾನು ಅವನಿಬ್ಬರೇ ಆ್ಯಪಲ್ಲಿ ಈ ಕಾಯಿನು ಹೆಡ್ಡು ಟೈಲ್ ಎಗರಿಸ್ತಾನೆ. ಯಾವುದು ಟೈಲು ಹೆಡ್ಡು? ಹೆಡ್ಸು. ಹಾಂ ಸರಿ ಆಯಿತು. ನಿಮಿಷ ಜಾಸ್ತಿ ಅದು ಹೆಂಗೆ ತೋರಿಸೋದು? ಗೈಸ್ ನಾನು ಟಾಸ್ ಹೊತ್ತೋಗ್ಬಿಟ್ಟೆ. ನಾನು ಬೌಲಿಂಗ್ ಮಾಡೋಕೆ ಹೋಗ್ತಾ ಇದ್ದೀನಿ. ಅವನು ಟಾಸ್ ವಿನ್ ಆಗಿದ್ದಾನೆ, ಅವ್ನು ಬ್ಯಾಟಿಂಗ್ ಮಾಡೋಕೆ ಹೋಗ್ತಿದ್ದಾನೆ. ಸೊ ಬನ್ನಿ ಇವಾಗ ಒಂದೊಂದು ಓವರ್ ಮಾಡಿಬಿಡೋಣ. ಸೊ ಗೈಸ್ ಇವಾಗ 1 ಓವರ್ ಬೌಲಿಂಗ್ ಮಾಡಿಬಿಟ್ಟು ಬಂದಿದ್ದೀನಿ. ಇವಾಗ ಬ್ಯಾಟಿಂಗು, ಅವ್ನು ಬೌಲಿಂಗು. ಬನ್ನಿ ಗೈಸ್. ನೋಡಿ ಇಲ್ಲಿ ಇದಾರಲ್ಲ ಈ ಹುಡುಗರು, ಇವ್ರು ನಮ್ಗಿಂತ ತುಂಬ ಚಿಕ್ಕವರು. ಬಟ್ ಆಡೋದನ್ನ ಬಿಟ್ಬಿಟ್ಟು ರೀಲ್ಸ್ ಮಾಡ್ತವ್ರೆ. ಏನು ರೀಲ್ಸ್ ಮಾಡಲಿ, ಬಟ್ ಅಟ್ಲೀಸ್ಟ್ ಭಾನುವಾರ ಶನಿವಾರ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರಬೇಕಲ್ವಾ. ಸೊ ಬಾಲ್ ಬಂತು, ಬನ್ನಿ ಇವಾಗ ತಿರ್ಗಾ ಓಡಿಸೋಣ ಅವನ್ನ. ಗೈಸ್ 2 ಅವರು ನಾನು ಅವನು ಇಬ್ಬರೇ ಆಡಿದ್ಮೇಲೆ ಇವಾಗ ಟೀಮ್ ಬರ್ತಾಯಿದೆ ನೋಡಿ. ಒಬ್ಬೊಬ್ಬರೇ ನೋಡಿ ಇವಾಗ ಬರ್ತಾ ಇದ್ದಾರೆ. ಸ್ಟೆಂಪು ವಿಕೆಟು ಹಿಂದೆ ಹುಡುಗರೆಲ್ಲ ಇವಾಗ ತಿರ್ಗಾ ಟೀಮ್ ಮಾಡಿ ಆಡಬೇಕು. ಸೊ ಇವಾಗ ಟೀಮ್ ಮಾಡಿಬಿಟ್ಟು ಆಡ್ತೀವಿ. ಓಕೆ, ಆಮೇಲೆ ಸಿಗೋಣ. ಇವಾಗ ಕ್ರಿಕೆಟ್ ಆಡ್ಕೊಂಡು ಮನೆ ಹತ್ರ ಬಂದಿದ್ದೀನಿ. ಬನ್ನಿ ಸ್ವಲ್ಪ ತೊಳ್ಕೊಂಡು ಹೋಗೋಣ. ಗೈಸ್ ಇವಾಗ ತಾನೇ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದೀನಿ. ಇವಾಗ ಹೊಟ್ಟೆ ಹಸಿತಾ ಇದೆ. ಆ ಮೂಗಲ್ಲಿ ಏನಪ್ಪ ಅಥವಾ ಬನ್ನಿ ಇವಾಗ ಗೆಣಸು ತಿನ್ನೋಣ. ನೋಡಿ 3 ಗೆಣಸಿದೆ, ಇದು ತಿಂದ್ಬಿಟ್ಟು. ಸೊ ಇವಾಗ ಅದನ್ನು ತಿಂದ್ಬಿಟ್ಟು ಇವತ್ತು ಬೆಳಗ್ಗೆಯಿಂದ ಏನು ಕಂಟೆಂಟ್ ಇಲ್ಲ. ಬೆಳಗ್ಗೆಯಿಂದ ಫುಲ್ಲು ಕ್ರಿಕೆಟ್ ಆಡು ಅಂದ್ಬಿಟ್ಟು ಫುಲ್ಲು ಬ್ಲ್ಯಾಕ್ ಆಗ್ಬಿಟ್ಟಿದ್ದೀನಿ. ಸೊ ಇವಾಗ ತಿಂದ್ಬಿಟ್ಟು ಹೊರಗಡೆ ಹೋಗೋಣ ಬನ್ನಿ. ಸೊ ಗೈಸ್ ಇವಾಗ ಅಲ್ಲಿಂದ ಇವನ ಹತ್ರ ಬಂದ್ಬಿಟ್ಟಿದ್ದೀನಿ. ಇವಾಗ ಹೊರಗಡೆ ಹೋಗಿ ಊಟ ಇಸ್ಕೊಡ್ತಾನೆ. ಕ್ರಿಕೆಟ್ ಆಡಿ ಬೆಳಗ್ಗೆ ಎಷ್ಟು ಗಂಟೆ ಹೋಗಿದ್ದಪ್ಪ? 12:30 ಅವಾಗ ಹೋಗಿದ್ದವ್ರು 4-5 ಗಂಟೆ 5:30ವರೆಗೂ ಆಡಿ ಇವತ್ತು ಕಂಟೆಂಟ್ ಇಲ್ಲ, ಏನು ವಾಪಸ್ ಬಂದಿಲ್ಲ ಇಲ್ಲ ಅಂದರೆ ಬರ್ತಾ ಇರಲಿಲ್ಲ. ಸೊ ಇವಾಗ ಎಲ್ಗೋಗೋಣ? ಸರಿ ಬನ್ನಿ ಎಲ್ಲ ಹೋಗೋಣ. ಇನ್ಕಮ್ ಟ್ಯಾಕ್ಸ್ ಅವ್ರು ಕೊಡ್ತೀನಿರೋ ನೋಡಿ. ಈ ವ್ಯಕ್ತಿ ಯಾವಾಗ ನೋಡಿದ್ರು ನಮ್ಮನ್ನು ಬಂದು ಹೊಡಿತಾ ಇರ್ತಾನೆ. ಅದಕ್ಕೆ ನಾನು ಇದು ಓಡ್ ಬಂದಿದ್ದೀನಿ. ನಮ್ಮ ಸ್ನೇಹಿತನ ಹೊಡಿತವ್ರೆ. ಹಾಂ ಇವ್ರ ಹೆಸರು ರಮೇಶ್ ಅಲಿಯಾಸ್ ಚೀಕಳ್ಳ ಅಂತ. ಯಾವಾಗ ನೋಡಿದ್ರು ಬರೀ ಚಿಕ್ಕ ಹುಡುಗರನ್ನ ಹೊಡೆಯೋದೇ ಆಗೋಯ್ತು. ವಯಸ್ಸು ನೋಡಿದ್ರಲ್ಲ, ನೆಮ್ಮದಿ ಆಗಲ್ಲ. ಇರೋರ್ನ ಕುಂತ್ಕೊಂಡಿರೋರ್ನ ಹೊಡೆದಿ ಅಲ್ಲೋಣ ನಾವು ವಿಡಿಯೋದಾಗಿ ನಾವು ಕಲ್ದಿರೋಣ. ಐಸ್ ಯಾವಾಗ ನೋಡಿದ್ರು ಏಯ್ ವಿಡಿಯೋ ಮಾಡ, ಪೊಲೀಸವ್ರು ಕೊಡ. ಹಿಡ್ಕ ಸ್ಟಾರ್ಟೇ ಆಗಿಲ್ಲ ಅದು ನನ್ನ ನೆಟ್ವರ್ಕಲ್ಲಿ. ಜೋಬಾಗಿ ಇಕ್ಕೊಂಡಾಗೆ ಆನ್ ಹೋಗ್ಬಿಡ್ತದೆ ಆಟೋಮೆಟಿಕ್ಕು. ಏನೋ ಹೇಳಿ ನಿಮ್ಮ ಬಗ್ಗೆ. ಒಂದು ಟೈಮಾಗ ನೋಡಿ ಇವನಿಗೆ ಇಲ್ಲಿ ಪಾಪ ಇಲ್ಲೆಲ್ಲ ಗಾಯ ಬರೋಂಗು ಯಾರು ಹೊಡೆದಿಲ್ಲ. ಅಣ್ಣ ಆಚಾರ ನನಗೂ ಬಂದವಪ್ಪ. ಫಸ್ಟೇ ಕಂಟೆಂಟ್ ಇಲ್ಲ ಅಂತ ಅಳ್ತಾ ಇದ್ದೀನಿ ನಾನು. ಬಂದ್ಬಿಟ್ಟು ಕೆರದಲ್ಲಿ ಓಡಿಸೋ ಅಂತ ಕೆಲಸ ನೀವು ಮಾಡೋದು ಇವರು. ಅವಾಗ ಒಳ್ಳೆ ಕಂಟೆಂಟ್ ಸಿಗೋದು ಹುಡುಗಿಗೆ ಓದ್ಕೊಂಡಾಗ.
ನಾನು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ. ಫುಲ್ ಪೀಸ್. ಏನ್ ಮನೆಗೆ ಹೋಗೋಣ ಅಂತಿದ್ದೆ, ಅಷ್ಟರಲ್ಲಿ ಕಾರ್ ಎತ್ಕೊಂಡ್ ಮುಂದೆ ಬಾ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಕರ್ಕೊಂಡ್ ಬಂದವನೆ. ಅದಕ್ಕೆ ಲಾಗ್ ಮಾಡಿದೆ ಅಷ್ಟೇ. ಏನು ಹೇಳೋ ಶಿನ, ಎಷ್ಟು ನೋಡ್ದೆ ತಿರುಗಿ ಓಕೆ ಫ್ರೆಂಡ್ಸ್, ಮತ್ತೆ ನಾಳೆ ಸಿಗೋಣ. ಬಾಯ್ ಬಾಯ್.